ಅಂಬರೀಷ್ ಅಣ್ಣವರ 64ನೇ ಹುಟ್ಟುಹಬ್ಬದ ಶುಭಾಶಯಗಳೊಂದಿಗೆ ಅಣ್ಣವರು ಹೇಳ್ಕೊಟ್ಟಿರೋ ಮಾರ್ಗದರ್ಶನದಲ್ಲಿ ನಾವು ಹೋಗ್ತಾ ಇದೀವಿ ಅಷ್ಟೇ. ಈ ದುಡಿಯೋದ್ರಲ್ಲಿ ಒಂದು 10% 20% ಜನರ ಸೇವೆಗೆ ಅಂತಾನೆ ಮೀಸಲು ಇಟ್ಬಿಟ್ಟಿರ್ತೀವಿ. ಯಾವುದೇ ಒಂದು ಕೆಲಸ ಬರಲಿ, ಬಿಲ್ ಬರಲಿ, ಅದನ್ನು ಮುಟ್ಟಕ್ಕೆ ಹೋಗಲ್ಲ. ಅದನ್ನು ಬಡ ಜನಗಳಿಗೆ ಸೇವೆ ಮಾಡಲೇಬೇಕು. ಅಂಬರೀಷ್ ಅಣ್ಣವ್ರ ಹೆಸರಲ್ಲಿ ಅವ್ರು ಉಳಿಬೇಕು ಅಂತ, ಹೆಸರು ಉಳಿಬೇಕು ಅಂದರೆ ಅದನ್ನು ಪಾಲಿಸ್ಕೊಂಡು ಬರ್ತಾ ಇದ್ದೀವಿ. ಮುಂದೆ ನನಗೆ ಪಾಲಿಸ್ಕೊಂಡು ಹೋಗ್ತೀವಿ. ಇನ್ನೂ ಹೆಚ್ಚಿನ ರೀತಿ ದೇವರ ಶಕ್ತಿ ಕೊಟ್ಟರೆ ಇನ್ನೂ ಉತ್ತಮವಾಗಿ ಮಾಡ್ಕೊಂಡು ಹೋಗ್ತೀವಿ ಕೆಲಸ. ನನ್ನ ಮಣ್ಣಿದು, ನನ್ನ ಮಣ್ಣಿದು, ನನ್ನ ಮಣ್ಣಿದು ಕನ್ನಡ ಮಣ್ಣು, ನನ್ನುಸಿರಲ್ಲಿ ಕಂಪಿಸೋ ಮಣ್ಣು, ಧಮನಿ ಧಮನಿಯಲ್ಲಿ ಅದೇ ಫ್ರೂಟ್ ಗಿಡಗಳು ಹಾಕೊಂಡಿದ್ದೀವಿ. ಎಲ್ಲ ಬಾಳೆ ಗಿಡದಲ್ಲಿ ಸುಮಾರು 300 ಪ್ರಭೇದ ಇದಾವಂತೆ. ನಾವೊಂದು 20-25 ಥರ ಹಾಕಿದ್ದೀವಿ ಅಷ್ಟೇ. ಇಲ್ಲಿ ಹೊರಗಡೆ ಸಿಗದಿರೋಂಥವು ನಮ್ಮ ಕಡೆ ಸಿಗೋಂಥವು ಮಾಮೂಲಿ ಒಂದು 15 ಥರ 20 ಥರ ಅವೆ. ಅಲ್ಲದೆ ಒಂದು 25 ಥರ ಎಕ್ಸ್ಟ್ರಾ ಹಾಕಿದ್ವಿ. ಈಗ ಏನು ಸರ್ ವಿಶೇಷತೆ ಇದು ಬಾಳೆ ಗಿಡದ? ವಿಶೇಷ ಅಂದ್ರೆ ಅದೇ ನಮ್ಮ ಕಡೆ ಎಲ್ಲೂ ಕಂಡು ಬರಲ್ಲ ಇವು. ಹೊರಗಡೆಯಿಂದ ತರಿಸಿರೋದಿಲ್ಲ ಗಿಡ. ಪ್ರತ್ಯೇಕವಾಗಿ ಎಲ್ಲಿಗೆ 35 ಅಡಿ ಮೇಲೆ ಬರ್ತವೆ ನಮ್ಮ ಗಿಡ. ಎಲ್ಲಿ ಕಂಡು ಬರುತ್ತೆ ಸರ್ ಇದು ಪ್ರತ್ಯೇಕವಾಗಿ? ಇವೆಲ್ಲ ಹೊರದೇಶದಿಂದ ತರಿಸಿರೋದು. ಮತ್ತೆ ಇನ್ನು ಸ್ವಲ್ಪ ಕೆಳಗಡೆ ಎಲ್ಲ ಆಯ್ತು. ಈ ಮಾಮೂಲಿ ಬೆಳೆ ಆದ್ರೆ ಗೊನೆ ಕಟ್ ಮಾಡ್ಬಿಟ್ಟು ಹಣ್ಣು ಮಾಡ್ತಾರೆ. ಇದು ಹಂಗಲ್ಲ. ಒಂದೊಂದು ಚಿಪ್ಪು ಹಣ್ಣು ಆಯ್ತು, ಒಂದು ಚಿಪ್ಪು ಹಣ್ಣು ಆದ್ಮೇಲೆ ಚಿಪ್ಪು ಇಕ್ಕೊಳ್ಳೋದು. ಮತ್ತೆ ಇನ್ನೊಂದು ತಿಂಗಳಿಗೋ 1.5 ತಿಂಗಳಿಗೋ ಹಣ್ಣು ಹಾಕ್ತದೆ. ಒಂದೊಂದು ಚಿಪ್ಪು ಒಂದೊಂದು ತಿರುಗಿ ಬರ್ತದೆ. ಒಂದು ಇದ್ರ ಮೇಲೆ ಹೋಗ್ತದೆ. ಸರ್ ಎಷ್ಟು ಎಕರೆ ಜಮೀನು ಐತೆ ಸರ್? 1 ಎಕರೆ ಅಷ್ಟೇ. 1 ಎಕರೆಲಿ ಯಾವೆಲ್ಲ ಥರ ಗಿಡಗಳು ಹಾಕಿದ್ದೀರಾ? ಹೊರಗಡೆ ಇದ್ರವು ಎಲ್ಲ ಹಾಕೊಂಡಿದ್ದೀವಿ. ಸುಮ್ಮನೆ ನಮ್ಮ ಖುಷಿಗೋಸ್ಕರ ಹಾಕೊಂಡಿದ್ದೀವಿ. ಫ್ರೂಟ್ ಗಿಡಗಳು, ಮೆಣಸಿನ ಗಿಡಗಳು ಎಲ್ಲ ಹಾಕೊಂಡಿದ್ದೀವಿ. ಇಲ್ಲಿ ಸೋಂಪಾಪುಡಿ ಗಿಡ. ನೀವು ಹೇಳಿ ಸರ್. ಸೋಂಪಾಪುಡಿ ಎಲ್ಲ ಸೋಂಪು ಗಿಡ ಎಲ್ಲ ಸೋಂಪುಗಳು ಕಾಳು ಆಯ್ತದೆ ಅದರಲ್ಲಿ. ಇದು ನೆಲದಲ್ಲೇ ಬಿಡೋದು ಕಾಳುಮೆಣಸು. ಮೇಲ್ಗಡೆ ಬೋಲದು ನೆಲದಲ್ಲಿ ಮಾತ್ರ ಬಿಡ್ತದೆ. ಇದು ಮೇಲ್ಗಡೆ ಬಿಡೋದು. ಇದು ತಿನ್ ನೋಡಿ. ಶುಂಠಿ ಪರ್ಮೆಂಟು, ಶುಂಠಿ ಅದ್ರದ್ದು ಪೋಲೋ ಚಾಕ್ಲೇಟ್ ಎಲ್ಲ ಮಾಡ್ತಾರಲ್ಲ ಅದ್ರ ಫ್ಲೇವರ್. ಯಾರು ಸರ್? ಅದ್ರದ್ದು ಪೋಲೋ ಚಾಕ್ಲೇಟು ನೋಡಿ, ತಿನ್ ನೋಡಿ. ಪೋಲೋ ಚಾಕ್ಲೇಟು, ಶುಂಠಿ ಪೆಪ್ರಿಮೆಂಟು ಆ ಗಿಡ. ಇದು ಆ ಫ್ಲೇವರ್ ಎಲ್ಲ ಇದು ಮಾಡ್ತಾರೆ. ಇದು ದ್ರಾಕ್ಷಿ ಗಿಡ ಅಲ್ಲಿ ತನಕ ಬೈತೆ, ಇನ್ನೂ ಬಿಟ್ಟಿಲ್ಲ, ಬಿಡ್ತದೆ ಈಗ. ಇಲ್ಲೆಲ್ಲ ಮನೆಗಳು ಬರ್ತವೆ, ಬಿಡ್ತವೆ, ಕ್ಲೀನಾಗಿ ಬಿಡ್ತದೆ ಎಲ್ಲ. ಅಲ್ಲಿ ತನಕ ಹೋಗಿತ್ತು, ಇನ್ನೂ ಹೋಗ್ತದೆ ಮುಂದೆ ಒಂದು ಗಿಡ. ಈ ಅಡಿಕೆ ಸಸಿ ಎಲ್ಲ 800 ರೂಪಾಯಿ ಒಂದೊಂದು ಸಸಿ ಹೊರಗಡೆ ತರಿಸಿರೋದು. ಇನ್ನು ಇದು ಅಂಜೂರ ಎಲೆಯಲ್ಲಿ ಬಿಡ್ತದೆ. ಇದು ಗೆಡ್ಡೆಲ್ಲಿ ಬಿಡಲ್ಲ. ಎಲೆಯಲ್ಲಿ ಬಿಡ್ತದೆ. ಇದು ಅಂಜೂರ ಗಿಡ. ಇದು ಪರಂಗಿ ಹಣ್ಣು. ಹನುಮ ಫಲ. ಇದು ಹನುಮ ಫಲ. ಇನ್ನೊಂದು ಬಾಳೆ ಗಿಡ 40 ಅಡಿ ಬರ್ತದೆ ಹೈಟು. ಬಿಸಿಲು ಬೀಳ್ಬೇಕು ಅಂತ ಜಾಗದಲ್ಲಿ ನೆಟ್ಟರೆ, ನೆರಳಲ್ಲಿ ನೆಟ್ಟರೆ ಬರಲ್ಲ. ಈಗ ಒಂದು 20 ಅಡಿ ಆಯ್ತಾ ಅಷ್ಟೇ. 20 ಅಡಿ ಒಳಗೆ ಐತೆ. ಗಿಸ್ಲಲ್ಲಿ ನೆಟ್ಟರೆ 40 ಅಡಿ ಹೈಟ್ ಬರ್ತದೆ. 40 ಅಡಿ ಹೈಟ್ ಬರುವ ಬಾಳೆ ಗಿಡ. ಬರ್ತದೆ. ಎಂತ ಹಣ್ಣು ಬರುತ್ತೆ ಸರ್ ಅದು? ಉಪ್ಲೇನ್ ಹಣ್ಣು ಥರ ಬರ್ತದೆ. ಇನ್ನದು ಮಾಮೂಲಿ ಇದು ಡ್ರ್ಯಾಗನ್ ಫ್ರೂಟು. ಆ ಕಡೆ ಲಾಸ್ಟು ತುದಿಲ್ ಬಿಟ್ಟೈತೆ ನೋಡಿ. ಮೊನ್ನೆ ಹೂವಿತ್ತು, ಸ್ವಲ್ಪ ಕಾಣ್ತಾಯಿತ್ತು, ಹೂವು ಚೆನ್ನಾಗಿ ಕಾಣ್ತಾಯಿತ್ತು. ಇವು ಮೂಸಂಬಿ ಸಾವಿರ ಹಣ್ಬಿಟ್ಟದಲ್ಲ. ಸರ್ ಯಾಕೆ ನೀವು ಎಲ್ಲಾ ತರದ ವಿದೇಶಿ ಸಸಿಗಳೆಲ್ಲ ತಂದು ಅಂದ್ರೆ ಖುಷಿಗೋಸ್ಕರ ತಂದಿದ್ದೀರಾ? ಖುಷಿ ಮಾತ್ರ ಅಷ್ಟೇ. ಅದನ್ನ ಮಾರಾಟಕ್ಕೆ ಇದರಲ್ಲಿ ಏನು ಮಾರಾಟ ಏನಿಲ್ಲ. ನಮ್ಮ ಖುಷಿಗೆ ನಾವು ಹಾಕೊಂಡಿದ್ದೀವಿ ಅಷ್ಟೇ. ಈ ಮನೆ ಹತ್ರ ಬಂದಾಗ ಅಲ್ಲಿ ಇಲ್ಲಿ ತಿರ್ಗಾಡ್ಕೊಂಡು ಕೆಲಸ ಮಾಡಿದಾಗ ಇಲ್ಲಿ ಒಂಥರ ಬೇಜಾರು ಕಳಿತದೆ. ಅದಕ್ಕೋಸ್ಕರ ಇದೊಂದು ಮೆಡಿಸಿನ್ಗೆ ಯೂಸ್ ಮಾಡ್ತಾರೆ. ಮತ್ತು ಅದು ಅಷ್ಟೇ ಶುಂಠಿ ಗಿಡ. ಯಾವ ಮೆಡಿಸಿನ್ಗೆ ಯೂಸ್ ಮಾಡ್ತಾರೆ ಸರ್ ಅದನ್ನ? ಎಲ್ಲ ಮೆಡಿಸಿನ್ ಮನೆಯಲ್ಲಿ ಕಷಾಯ ಗಿಷಾಯ ಅವು ಮಾಡ್ತಾರಲ್ಲ ಅದು. ಕಪ್ಪು ಶುಂಠಿ ಇದು ಅಪರೂಪ ಸಿಗೋದು. ಇಲ್ಲಿ ನಮ್ಮ ಕಡೆ ಸಿಗಲ್ಲ. ಅದರಿಂದ ಹಾಕೊಂಡಿದ್ದೀವಿ ಇದು. ಇನ್ನು ಅದು ಹಳಸಣ್ಣನ ಜಾತಿಗೆ ಸೇರಿದ್ದು ಗಿಡ. ದಪ್ಪಗೆ ಬರ್ತದೆ. ಹಳಸನ್ ತೊಳೆ ಥರನೇ ಬರ್ತವೆ, ಬೇರೆ ಥರ ಟೇಸ್ಟ್ ಇರ್ತದೆ. ಇದು ಅದು ಹೆಸರು ಗೊತ್ತಿಲ್ಲ ಸರಿಯಾಗಿ. ಸ್ವಲ್ಪ ಹಾಕೊಂಡಿದ್ದೀವಿ. ಈ ನಿಂಬೆಹಣ್ಣು ಇದು
ಒಂದೊಂದು ನಿಂಬೆಹಣ್ಣು ಫುಲ್ ಇದ್ರ ಥರ ಬರ್ತವೆ ಇವು. ಈ ಮೂಸಂಬಿಗಿಂತ ಸ್ವಲ್ಪ ಕಡಿಮೆ ಸೈಜ್ ಬರ್ತವೆ. ಇದೆಲ್ಲ ಫುಲ್ ಒಂದು ಇದಕ್ಕೆ ವರ್ಷ ಪೂರ್ತಿ ಬರ್ತದೆ. ಇದು ಯಾವಾಗಲೂ ಎನಿ ಟೈಮ್ ಬಿಡ್ತಾ ಇರ್ತದೆ, ಎನಿ ಸೀಸನ್ ಇರ್ತದೆ. ಇನ್ನು ಅವು ಸೇಬೆ ಹಣ್ಣು ಗಿಡ ಯಾವುದು ಸರ್? ಇವು ಇದು ಕಾಶ್ಮೀರ್ ಆಪಲ್. ಇದು ಹಾಂ, ನೆಟ್ಟಿ 3 ವರ್ಷ ಆಗೈತೆ, ಕಾಯಿ ಬಿಟ್ಟಿದ್ದು ಎಲ್ಲ ತೆಗೆದುಬಿಟ್ಟಿದ್ವಿ ಕಾಯಿ. ಮತ್ತು ಇದು ಅದೇ ಆಮೇಲೆ ಅದು ಹಸಿರು ಆಪಲ್ಲು ಈಗ ನೆಟ್ಟಿದ್ದೀನಿ. ಈಗ ಒಂದು ಯಾವುದು ಸರ್? ಇದು 6 ತಿಂಗಳು ನೆಟ್ಟಿದ್ದೀವಿ. ಇದಾ ಸರ್? ಹಾಂ, ಹಸಿರು ಆಪಲ್. ಹಸಿರು ಇರ್ತದೆ, ಯಾವಾಗಲೂ ಹಣ್ಣಾಗಲ್ಲ ಅದು. ಅದು ಥರ ಇರ್ತದೆ, ಕೆಂಪು ಬರಲ್ಲ ಅದು. ಮತ್ತು ಇದು ಎನಿ ಸೀಸನ್ ಮಾವು, ಎನಿ ಸೀಸನ್ ವರ್ಷ ಪೂರ್ತಿ ಇರ್ತದೆ ಇದು. ವರ್ಷ ಪೂರ್ತಿ ಇದೇ ಇರುತ್ತಾ? ಸೀಸನ್. ಈಗ ಇದು ಹಣ್ಣಾದ್ರೆ ಮತ್ತೆ ಹೂ ಬಿಡ್ತದೆ, ಮತ್ತೆ ಈಚೆ ಆಯ್ತವೆ ನೋಡಿ ಇಲ್ಲೇ. ಹಾಂ, ಮತ್ತೆ ಈಚೆಗಳಾಗ್ತವೆ, ಮತ್ತೆ ಹೂ ಬಿಡ್ತದೆ, ಮತ್ತೆ ಹಾಂ, ಎನಿ ಟೈಮ್ ವರ್ಷ ಪೂರ್ತಿ ಇದ್ದಂಗೆ ಇರ್ತದೆ ಇದರಲ್ಲಿ. ಇದು ಇರ್ತದೆ, ಕಾಯಿ ಆಗ್ತಾ ಇರ್ತವೆ, ಹೂ ಬಿಡ್ತಾ ಇರ್ತದೆ. ಹಾಂ, ಎನಿ ಸೀಸನ್ ಇರ್ತದೆ ಇದರಲ್ಲಿ, ಅದು ವಿಶೇಷ. ಸ್ಟಾರ್ಟಿಂಗ್ ಅದೇ ಎಳ್ನೀರು ಥರ ಬಿಡ್ತಲ್ಲ, ಕಾಯಿ ಕೊಚ್ಚಿಬಿಟ್ಟು ಕೊಡ್ತಾರಲ್ಲ ತಮಿಳ್ನಾಡು ಕಡೆ, ಆ ಥರದ್ದು. 2 ಗಿಡ ಹಾಕಿದೆ, ಈಗ ಇನ್ನೂ 4 ಗಿಡ ತರ್ತಿದ್ದೀನಿ, ನೆಡಬೇಕು. ಇನ್ನೊಂದು ಒಳಗೆ ಬೇರೆ ಬೇರೆ ಕಾಯಿನ ಪುಟ ಹಾಕೊಂಡಿದ್ದೀವಿ ಸುಮ್ಮನೆ ಮನೆ ಬಳಕೆಗಳಿಗೆ. ಮಾತಾಡಿ. ಆಲೂಗೆಡ್ಡೆ ನೆಲದಲ್ಲಿ ಬಿಡ್ತದೆ. ಇದು ಮೇಲ್ಗಡೆ ಬಿಡಂತಿದ್ದು ಒಪ್ಪಿಸಿದ್ರೆ ಮರ ಅಲ್ಲಿ ಇಲ್ಲಿ ಎಲ್ಲ ಒಪ್ಪಿಸಿದ್ರೆ ಬಳ್ಳಿ ಬರ್ತದೆ. ಈ ಥರ ಬಳ್ಳಿ ಬಂದು ಅದರಿಂದ ಒಪ್ಕೊಂಡು ಹೋಗ್ತದೆ. ಇದರಲ್ಲಿ ಆಲೂಗೆಡ್ಡೆ ಬಿಡ್ತವೆ. ಅಲ್ಲಿ ಮೇಲ್ಗಡೆ ಬಿಟ್ಟೈತೆ ನೋಡಿ, 1 2 ಅವೇ ಇನ್ನು ಇದಾಗಿರ್ಬೇಕು ಸ್ವಲ್ಪ. ಇನ್ನು ಇದು ಲವಂಗ ತುಳಸಿ ಅಂತ ನೋಡಿ, ನೋಡಿ ಲವಂಗ ತುಳಸಿ ಅಂತ. ಇದು ಈ ಕೆಮ್ಮು ಅದು ಇದು ಎಲ್ಲ ಮಕ್ಕಳು ಎಲ್ಲ ಇದು ಕೊಟ್ಟರೆ ಸಾಕು, ಕಮ್ಮಿ ಆಗ್ತದೆ, ಚೆನ್ನಾಗಿರ್ತದೆ. ಲವಂಗ ಥರನೇ ಟೇಸ್ಟ್ ಇರ್ತದೆ. ಮರಸೇಬು, ಅದು ಚಕ್ಕೆ ಲವಂಗ ನಕ್ರಿ ಅಲ್ಲಿ ಹತ್ರಕ್ಕೆ. ಇವತ್ತು ಹಾಕ್ತೇವೆ ಗೊಬ್ಬರ ಇವಕ್ಕೆ, ಹೊಸ ಗಿಡಗಳು ನೆಟ್ಟಿರೋಕೆ. ಚಕ್ಕೆ ಲವಂಗ ಗಿಡ ಇದು ನಾಗ್ಪುರ ಕಿತ್ಲೆಹಣ್ಣು. ನಾಗ್ಪುರ ಕಿತ್ಲೆಹಣ್ಣು ಇದು. ನಾಗ್ಪುರ ಕಿತ್ಲೆಹಣ್ಣು ಅದೌದು, ನಾಗ್ಪುರ ಕಿತ್ಲೆಹಣ್ಣು. ಮೇಲೆ ನೋಡಿ ಹಿಂಗೆ ಅಲ್ಲಿ ಬಿಟ್ಟೈತೆ ನೋಡಿ ಹಣ್ಣು. ಇಲ್ಲಿ ಎಲ್ಲ ಬಿಟ್ಟವಲ್ಲ ಇದೆ, ಇಲ್ಲಿ ಇಲ್ಲಿ ಇಲ್ಲೆಲ್ಲ ಬಿಟ್ಟ. ಮೊದಲನೇ ಫಸಲು, ನೆಕ್ಸ್ಟ್ ಟೈಮು ಫುಲ್ ಬಿಟ್ಬಿಡ್ತದೆ ಜಾಸ್ತಿ. ಇಲ್ಲಿ ಇಲ್ಲೆಲ್ಲ ಮೇಲೆಲ್ಲ ಬಿಟ್ಟ. ಇದು ಪೀನಟ್ ಬಟರ್ ಅಂತ, ಒಂದು ಸಲ ಚೆನ್ನಾಗಿರ್ತದೆ ಹಣ್ಣು ಎಲ್ಲ. ಹೊರಗಡೆ ದೇಸ್ತವೆ ಇವು ತಳಿ. ಮತ್ತು ಇದು ಹೊರದೇಶದ ಸೀಬೆಹಣ್ಣು. ಇದು ಬೇರೆ ಥರ ಸೀಬೆಹಣ್ಣು ಥರ ಇರ್ತದೆ, ಸ್ವಲ್ಪ ಕಾಳು ಗಟ್ಟಿದು ಇರ್ತದೆ ಬೀಜಗಳು ಒಳಗೆ. ಇನ್ನು ಅದು ಮೂಸಂಬಿ. ಮೂಸಂಬಿ ಹಣ್ಣು ಏನೇ ಸೀಸನ್ ಬಿಡ್ತದೆ, ಇದು ವರ್ಷ ಪೂರ್ತಿ ಇದ್ದಂಗೆ ಇರ್ತದೆ. ವರ್ಷ ಪೂರ್ತಿ ಈಚು ಕಾಯಿ ಅಲ್ಲೇ ನೋಡಿ ಹೂವು ಆಗ್ತಾ ಇರ್ತವೆ, ಅಲ್ಲೇ ಕಾಯಿ ಆಗ್ತದೆ, ಅಲ್ಲೇ ಹಣ್ಣು ಆಗ್ತಾ ಇರ್ತವೆ. 800-900 ಗ್ರಾಮಿಂದ 1200 ಗ್ರಾಮ್ವರೆಗೂ ಬರ್ತದೆ ಒಂದೊಂದು ಹಣ್ಣು. ಈ ಮಲ್ಲಿಕಾ ಅಂತ ಗಿಡ, ಒಂದೊಂದು ಹಣ್ಣು 1200 ಗ್ರಾಮ್ ಥರ ಬರ್ತದೆ. ಮಲ್ಲಿಕಾ ಗಿಡ. ಮಲ್ಲಿಕಾ ಗಿಡ. ಆಮೇಲೆ ಹಣ್ಣು ಘಮ ಆಗ್ತದೆ ಮಾಡಿದ್ರೆ, ಹಣ್ಣು ಮಾಡಿದ್ರೆ ನ್ಯಾಚುರಲ್ ಹಣ್ಣು ಮಾಡಬೇಕು, ಚೆನ್ನಾಗಿರ್ತದೆ. ಇದು ಎಲ್ಲಿಂದ ತರಿಸಿದ್ ಸರ್ ಇದನ್ನ? ಇಲ್ಲಿ ನಾರ್ಮಲ್ ಇಲ್ಲೇ ಲೋಕಲ್ ಎಲ್ಲಿ ತಗೊಂಡಿದ್ದು, ನರ್ಸರಿ ಮೈಸೂರು. ಇದು ಲಕ್ಷ್ಮಣ ಫಲ, ಅಲ್ಲಿ ಬಿಟ್ಟೈತೆ ನೋಡಿ ಹಣ್ಣು ಮೇಲೆ. ಸೀತಾಫಲ, ರಾಮಫಲ, ಲಕ್ಷ್ಮಣ ಫಲ, ಹನುಮಫಲ 4 ಥರ ಐತೆ. 4 ಥರನೂ ಹಾಕಿದ್ದೀವಿ ಅಲ್ಲೆಲ್ಲ ಗಿಡಗಳ ಮೇಲವೆ. ತುಂಬ ಖುಷಿಗೆ ಹಾಕೊಂಡಿರೋದು ಅಷ್ಟೇ. ಇದು ರುದ್ರಾಕ್ಷಿ ಗಿಡ. ಇದು ಅನಾನಸು ಒಂದು 200-300 ಗಿಡವೆ ಅಲ್ಲಲ್ಲೇ ಹಾಕಿದ್ವಿ ಸುಮ್ಮನೆ ಬದಿ ಮೇಲೆ. ಸಂತೆಯಲ್ಲಿ ಎಸಿತಾರಲ್ಲ ತಗೊಂಡು ಹಾಕಿದ್ದೀವಿ. ಇನ್ನು ಇದು ಸೇಬಣ್ಣು ಗಿಡ ಇದೆ, ಒಂಥರ ಸೇಬು ಸಣ್ಣ ಬರ್ತದಲ್ಲ, ಚಿಕ್ಕ ಗಿಡ. ಇದು ಅರಿಶಿನ, ಕಪ್ಪು ಅರಿಶಿನ ಅಲ್ಲಿ ನೋಡಿದ್ರಲ್ಲ, ಅದು ಎಲ್ಲ ಹೂ ಬಿಟ್ಟೈತೆ. ಆ ಹೂ ಬಿಟ್ಟು ಎಲ್ಲ ಉದ್ರದ್ಮೇಲೆ ತೆಗಿಬೋದು. ಮನೆ ಗೊಬ್ಬರ ಮಾತ್ರ. ಅದಕ್ಕೆ ಅಣ್ಣ ಫುಲ್ ಸಿಪ್ಪೆ ಕೆಂಪು, ಕಪ್ಪು ಬಾಳೆ ಗಿಡ, ಸಿಪ್ಪೆನೇ ಕಪ್ಪು. ಇದು ಇನ್ನು ಅಲ್ಲೇ ಇನ್ನೊಂದು 2 ನೆಟ್ಟಿದ್ದೀನಿ, ನೀಲಿ ಕಲರ್ ಸಿಪ್ಪೆ. ಹಿಂಗೊಂದು ಗಿಡ ಶಾರ್ಗ್ ಹಾಕ್ತಾರಲ್ಲ,
ಹಿಂಗು ಅದ್ರದ್ದು ಅದನ್ನು ಮರ ಆದಮೇಲೆ ಸ್ವಲ್ಪ ಕೆಚ್ಬಿಟ್ಟು ಇದು ಮಾಡಿದ್ರೆ ಗೋಂದ್ ಥರ ಬರ್ತದೆ. ಅದನ್ನು ಪ್ಯೂರು